ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಗನಶ್ರೀ ಕನ್ನಡ ಕಿಚನ್ ಅಂತ. ನಾನಿವತ್ತು ಲೆಮನ್ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಕಾಯಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಲೆಮನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಜೀರಿಗೆ ಮತ್ತು ಮೆಂತ್ಯ ಹುರಿಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಇವಾಗ ಹುರ್ಕೊಂಡಿದೆ, ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ನೋಡಿ. ನಾನು ಅನ್ನನ ಕುಕ್ಕರಲ್ಲಿ ಮಾಡಲ್ಲ ನಮ್ಮ ಮನೇಲಿ ನೋಡಿ. ಈ ಥರ ತಪ್ಪಲೆಲೆ ಬಸ್ತು ಮಾಡೋದು. ಅನ್ನ ಬೆಂದಿದೆ, ಬಸಿಬೇಕು ಇವಾಗ. ಸ್ವಲ್ಪ ಬೇಯಲಿಗಿಂತ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. ಸ್ವಲ್ಪ ಬೇಯಬೇಕು ನೋಡಿ. ಈ ಥರ ಹಿಂಗೆ ಇಸುಗೆ ನೋಡಿದ್ರೆ ಗೊತ್ತಾಗುತ್ತೆ ಅನ್ನ ಬೆಂದಿದೆ ಬೆಂದಿಲ್ವಾ ಅಂತ. ಇವಾಗ ಇದನ್ನು ಸ್ವಲ್ಪ ದಿಂಡಿದ್ದಂಗೆ ಬಸಿದ್ರೆ ತುಂಬ ಹುಡಿಯಾಗಿ ಬರುತ್ತೆ. ಇವಾಗ ಅನ್ನ ಬಸ್ತಿಟ್ಟಿದ್ದೀನಿ ನೋಡಿ. ಹಿಂಗಿದೆ, ತುಂಬ ಅಳ್ಕೊಂಡ್ರೆ ಸ್ವಲ್ಪ ಸರಿ ಹೋಗುತ್ತೆ. ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಗ್ಯಾಸ್ ಉರಿನ ಕಡಿಮೆ, ಅನ್ನ ಆಗೋಗುತ್ತೆ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಜಾಸ್ತಿ ಕಡಲೆಬೀಜ ಕಡಲೆಬೇಳೆ ಯಾರು ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ ನನಗೆ ಬೇಕಾದಷ್ಟು. ಕಡಲೆಬೀಜ ಆಗಿದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಇವಾಗ ಕರಿಬೇವು ಹಾಕ್ತೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ. ಇವಾಗ ಇದು ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್. ನಾನು ಕಡಲೆ ಬೀಜ ಸಪ್ರೇಟ್ ತಕ್ಕೊಳಲ್ಲ, ಇದಕ್ಕೆ ಆ್ಯಡ್ ಮಾಡ್ತೀನಿ. ಏನು ಮೆತ್ತಗಾಗಲ್ಲ. ಕೆಲವರು ಮೆತ್ತಗಾಗುತ್ತೆ ಅಂತ ಸಪ್ರೇಟು ತಕ್ಕೊಂತಾರೆ, ನಾನು ತಕ್ಕೊಳಲ್ಲ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಇರಬೇಕು, ಹಾಗಾಗಿ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ. ಈರುಳ್ಳಿ ಹಾಕ್ತೀನಿ. ನೋಡಿ ಇವಾಗ ರೋಸ್ಟ್ ಆಗ್ತಿದೆ. ಸ್ವಲ್ಪ ಮೆತ್ತಗಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ. ಇವಾಗ ಅರಿಶಿನ ಹಾಕೋಣ. ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬರೀ ಧನಿಯಾ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಧನಿಯಾ ಪೌಡ್ರ್ ಹಾಕಿದ್ರೆ. ಇವಾಗ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಇದಾಗಿ ಇವಾಗ ಸ್ವಲ್ಪ ಕ್ಯಾರೆಟ್ ಹಾಕ್ತೀನಿ ಮತ್ತು ಕಾಯಿ. ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಸ್ವಲ್ಪ ಇದಕ್ಕೆ ಇವಾಗ ನೀರು ಹಾಕೋಣ. ಸ್ವಲ್ಪ ಡ್ರೈ ಇದೆ ಅಲ್ವಾ, ಇದು ಸ್ವಲ್ಪ ಇದಾಗಿ ಸ್ವಲ್ಪ ಹಾಕೋಣ. ಇವಾಗ ಉಪ್ಪು ಹಾಕೋಣ, ಎಷ್ಟು ಬೇಕೋ ಅಷ್ಟು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ನೋಡಿ ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಇವಾಗ ಲಾಸ್ಟಿಗೆ. ನಿಮಗೆ ಎಷ್ಟು ಬೇಕೋ ಹುಳಿಗೆ ಅಷ್ಟು ಹಾಕೊಳ್ಳಿ. ನಾನು ಸದ್ಯಕ್ಕೆ 2 ಹಾಕ್ಕೊತಾ ಇದ್ದೀನಿ. ದಪ್ಪ ಇರೋದ್ರಿಂದ 2 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಇವಾಗ ನಿಂಬೆಹಣ್ಣು ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಆಗೋಯ್ತು ಚಿತ್ರಾನ್ನ. ಬ್ಯಾಚುಲರ್ಸ್ಗಂತೂ ತುಂಬ ಬೇಗ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೈನಲಿ ಈ ಥರ ಆಗಿದೆ. ಇವಾಗ ಕಲಿಸ್ತೀನಿ. ಫೈನಲಿ ಚಿತ್ರಾನ್ನ ರೆಡಿ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲ ಮಾಡಿ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ನಿಮ್ಮ ಸಪೋರ್ಟ್ ಇರಲೇಬೇಕು. ಸಬ್ಸ್ಕ್ರೈಬ್ ಮಾಡಿ.